ನೋಡಿ, ಬಿಡದಿ ಟೌನ್ಶಿಪ್ ವಿಚಾರ ರಾಜಕೀಯ ನಾಯಕರ ಕೆಸರರ ಚಾಟಕ್ಕೆ ಕಾರಣವಾಗಿದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಅನ್ನುವಂತಹ ನಿಟ್ಟಿನಲ್ಲಿ ಮೊನ್ನೆ ರೈತರು ಏನು ಸರ್ವೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದಳ್ತಾರೆ, ಪೊರಕೆ ಸೇವೆ ಮಾಡ್ತಾರೆ. ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಕುಮಾರಸ್ವಾಮಿ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರುಗಳು ಬಿಂಬಿಸೋದಕ್ಕೆ ಹೋಗ್ತಾರೆ. ಇದೆಲ್ಲದರ ನಡುವೆ ಸ್ವಲ್ಪ ಮುಂದೆ ಹೋದಂತೆ ಎಚ್.ಸಿ. ಬಾಲಕೃಷ್ಣ ಅವರು ಶೋಭಾ ಕರಂದ್ಲಾಜೆ ಅವರ ಬಗ್ಗೆ ಬಹಳ ಲಘುವಾಗಿ ಮಾತನಾಡಿದಂತಹ ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗುತ್ತೆ. ಬಿಡದಿ ಟೌನ್ಶಿಪ್ ಹೋರಾಟದ ವಿಚಾರವಾಗಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯ ಬಗ್ಗೆ ತೀವ್ರವಾದಂತಹ ಲಘುವಾಗಿ ಮಾತನಾಡಿದ್ರು. ಲಘು ಭಾಷೆಯಲ್ಲಿ ಯಜಮಾನರು ಅನ್ನುವಂತಹ ನಿಟ್ಟಿನಲ್ಲಿ ಆ ಭಾಷೆಯನ್ನ ಕೂಡ ಉಪಯೋಗ ಮಾಡಿದ್ದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋಶಿ ಅವರು ಕೂಡ ಎಚ್.ಸಿ. ಬಾಲಕೃಷ್ಣ ಅವರು ಕೂಡಲೇ ಕ್ಷಮೆ ಕೇಳಬೇಕು ಅಂತ ಹೇಳಿ ಆಗ್ರಹ ಕೂಡ ಮಾಡಿದ್ರು. ಕಾಂಗ್ರೆಸ್ಸಿಗರಿಗೆ ಮಹಿಳೆಯರ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ, ಹೆಣ್ಣು ಮಕ್ಕಳ ಚಾರಿತ್ರ್ಯ ಹರಣ ಮಾಡೋದೇ ಕಾಂಗ್ರೆಸ್ನ ಸಂಸ್ಕೃತಿ ಅಂತ ಹೇಳಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಪ್ರಶ್ನೆ ಮಾಡಿದ್ರು. ಸೊ ಹಾಗಾಗಿ ಬಾಲಕೃಷ್ಣ ಅವರ ಮಾತುಗಳು ಮಹಿಳೆಯರಿಗೆ ಅಗೌರವ ತೋರುವಂತಹ ಕಾಂಗ್ರೆಸ್ ಪಕ್ಷದ ಅಪ್ಪಟ ಸಂಸ್ಕೃತಿಯನ್ನ ಅನಾವರಣ ಮಾಡುತ್ತೆ ಅಂತ ಹೇಳಿಬಿಟ್ಟು ಕೂಡಲೇ ಅವ್ರಿಗೆ ಕ್ಷಮೆ ಯಾಚಿಸಬೇಕು ಅಂತಲೂ ಕೂಡ ಹೇಳಿದರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಲಕೃಷ್ಣ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ನನ್ನ ಹೇಳಿಕೆಯಿಂದ ಶೋಭಾ ಕರಂದ್ಲಾಜೆ ಅವರಿಗೆ ಏನಾದರೂ ನೋವಾಗಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಅನ್ನೋ ನಿಟ್ಟಿನಲ್ಲೂ ಕೂಡ. ಯಾಕಂದರೆ ಅವರು ನಾನು ಹೇಳಿದ್ದು ಬೇರೆ ರೀತಿಯಲ್ಲಿ, ಬಟ್ ಅವರು ಅರ್ಥ ಮಾಡ್ಕೊಂಡಿದ್ದು ಬೇರೆ ರೀತಿಯಲ್ಲಿ ಅಂತ ಹೇಳಿ. ಬಟ್ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಾಲಕೃಷ್ಣ ಅವರು ಯಾವ ಉದ್ದೇಶ ಇಟ್ಕೊಂಡು ಮಾತನಾಡಿದ್ರು, ಈಗ ಅವರು ತಮ್ಮ ಮಾತನ್ನು ತಿರುಚ್ತಾ ಇದ್ದಾರೆ ಅಂತ ಹೇಳಿ. ಶೋಭಕ್ಕ ಬಿಡದಿ ಟೌನ್ಶಿಪ್ ಟೆಂಡರ್ ಕರೆದಿದ್ದು ನಿಮ್ಮ ಯಜಮಾನ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಬಾಲಕೃಷ್ಣ ಅವರು. ಈಗ ಹೇಳ್ತಾ ಇದ್ದಾರೆ, ನಾನು ಕೊಟ್ಟಂತಹ ಹೇಳಿಕೆ ಶೋಭಕ್ಕ ಅವರಿಗೆ ಏನಾದರೂ ನೋವಾಗಿದ್ರೆ ನಾನು ಸಂಪೂರ್ಣವಾಗಿ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿಬಿಟ್ಟು ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿರೋದು. ವಿಷಾದ ವ್ಯಕ್ತಪಡಿಸ್ತೀನಿ. ಮಾಗಡಿ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ತಮ್ಮ ಹೇಳಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ತಮ್ಮ ಮಾತಿನಿಂದ ಯಾರಿಗಾದ್ರೂ ನೋವಾಗಿದ್ರೆ ನಾನು ಸಂಪೂರ್ಣವಾಗಿ ವಿಷಾದ ವ್ಯಕ್ತಪಡಿಸ್ತೇನೆ. ಮಾತನಾಡೋದಕ್ಕಿಂತ ಮುಂಚೆ ಬಾಲಕೃಷ್ಣ ಅವರೇ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಆಗ್ತಾ ಇತ್ತು. ಮಾತನಾಡುವ ಬರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತೀರಾ, ಆಮೇಲೆ ಒಂದು ಕ್ಷಮೆ ಕೇಳಿಬಿಟ್ರೆ ಎಲ್ಲವೂ ಕೂಡ ಸರಿ ಆಗಿಬಿಡುತ್ತಾ. ಇವತ್ತು ಹೇಳ್ತಾರೆ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನ ತಾವು ಸದಾ ಗೌರವದಿಂದ ಶೋಭಕ್ಕ ಅಂತ ಹೇಳಿ ಸಂಬೋಧಿಸಿದ್ದೇನೆ. ಕರೆಕ್ಟು, ನೀವು ಶೋಭಕ್ಕ ಅಂತ ಹೇಳಿದ್ದೀರಾ ಖಂಡಿತವಾಗ್ಲೂ ಕೂಡ. ಆದರೆ ಯಜಮಾನರು ಅನ್ನುವಂತಹ ಪದ ಬಳಕೆ ಮಾಡಿದ್ದೀರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈಗ ಬಿಜೆಪಿಯವರು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರೋದು. ನೋಡಿ, ಬಿಡದಿ ಟೌನ್ಶಿಪ್ ಯೋಜನೆಗೆ 2010ರಲ್ಲಿ ಟೆಂಡರ್ ಕರೆಯಲಾಗಿತ್ತು. ಆ ಸಂದರ್ಭದಲ್ಲಿ ರಾಜಕೀಯ ಹಿನ್ನೆಲೆಯ ಉಲ್ಲೇಖವಾಗಿ ನಿಮ್ಮ ಸಾಹೇಬ, ನಿಮ್ಮ ಯಜಮಾನ ಎಂಬ ಪದಗಳನ್ನು ಬಳಕೆ ಮಾಡಿದ್ದೇನೆ ಅಂತ ಹೇಳಿ ಆ ಪದ ಬಳಕೆಗೆ ಸಮಜಾಯಿಷಿ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಯಾರು? ಎಚ್.ಸಿ. ಬಾಲಕೃಷ್ಣ ಅವರು. ಶೋಭಾ ಕರಂದ್ಲಾಜೆ ಅವರನ್ನ ಸಾಮಾನ್ಯ ಕಾರ್ಯಕರ್ತೆಯಾಗಿ ಗುರುತಿಸಿ ಸಚಿವೆಯನ್ನಾಗಿ ಬೆಳೆಸಿದ ನಾಯಕರು ಬಿ.ಎಸ್. ಯಡಿಯೂರಪ್ಪ ಅವರು ಎಂಬ ರಾಜಕೀಯ ಸಂದರ್ಭವನ್ನು ಉಲ್ಲೇಖಿಸುವ ಉದ್ದೇಶದಿಂದ ಮಾತ್ರ ಆ ಪದವನ್ನು ನಾನು ಬಳಕೆ ಮಾಡ್ಕೊಂಡಿದ್ದೀನಿ. ಯಾವುದೇ ವೈಯಕ್ತಿಕ ಅವಹೇಳನ ಮಾಡುವ ಉದ್ದೇಶ ನನಗಿರಲಿಲ್ಲ ಅಂತ ಹೇಳಿ ಬಾಲಕೃಷ್ಣ ಅವರು ಸ್ಪಷ್ಟಪಡಿಸಿರೋದು. ಸಾರ್ವಜನಿಕ ಜೀವನದಲ್ಲಿರುವವರ ಹೇಳಿಕೆಗಳ ಆಶಯವನ್ನು ಸರಿಯಾದ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನನ್ನ ಹೇಳಿಕೆಯಿಂದ ಅವ್ರಿಗೇನಾದರೂ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಮಾತನಾಡೋದು ಒಂದ್ಸಲ, ಕ್ಷಮೆ ಕೇಳೋದು ಒಂದ್ಸಲ. ಯಾಕೋ ಬಾಲಕೃಷ್ಣ ಅವರು ಈ ಬಿಡದಿ ಟೌನ್ಶಿಪ್ ವಿಚಾರವನ್ನು ಬಹಳ ಜಿದ್ದಿಗೆ ಬಂದ ರೀತಿಯಲ್ಲಿ ತೆಗೆದುಕೊಂಡಿದ್ದಾರೆ. ನಾನು ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಹೇಳಿ. ಬಟ್ ಯಾರು ಯಾವ ರೀತಿ ಆಫರ್ಗಳು ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಯಾಕಂದರೆ ಅವ್ರು ಹೇಳ್ತಾರೆ, ಬಾಲಕೃಷ್ಣ ಅವರು 80% ರೈತರು ಒಪ್ಪಿದ್ದಾರೆ ಅಂತ. ಅಲ್ಲಿ ನಾವು ರೈತರ ಬಳಿ ಹೋಗಿ ಕೇಳಿದಾಗ 80% ರೈತರು ಯಾವುದೇ ಕಾರಣಕ್ಕೂ ಒಪ್ಪಿಲ್ಲ. ಬಾಲಕೃಷ್ಣ ಅವರು ಹೇಳ್ತಾ ಇರೋದು ಸುಳ್ಳು. ಬಾಲಕೃಷ್ಣ ಅವರು ನಮಗೆ ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಮೀಟ್ ಮಾಡಿಸಿ ಅಂತ ಹೇಳಿದ್ರೆ ನಿಮಗೆ ಬೇಕಾದರೆ ಜಾಸ್ತಿ ಹಣ ಕೇಳಿ, 2.5 ಕೋಟಿಗಿಂತ ಜಾಸ್ತಿ ಕೇಳಿ, ಆಗ ನಾನು ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿಸ್ತೀನಿ ಅಂತಾರಂತೆ. ಈಗ ಯಾಕೆ ಈ ರೀತಿ ಜಿದ್ದಿಗೆ ಬಿದ್ದಿದ್ದಾರೋ ಗೊತ್ತಿಲ್ಲ. ಬಾಲಕೃಷ್ಣ ಅವರಿಗೆ ಈ ಟೌನ್ಶಿಪ್ ಪರ ವಿರೋರು ಯಾರಿದ್ದಾರೆ ಅವರಷ್ಟೇ ವೋಟ್ ಹಾಕಿದ್ದಾರೆ, ವಿರೋಧ ಇರೋರು ಹಾಗಾದರೆ ಯಾರು ವೋಟ್ ಹಾಕಿಲ್ವಾ? ಸೊ ಹಾಗಾಗಿ ಈ ವಿಚಾರ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು.